ಗೌರ್ಮೆಂಟ್ ಮಟ್ಟದಲ್ಲಿ ಫಾರ್ಮಸ್ಯೂಟಿಕಲ್ ಕಂಪನಿಯ ಬಗ್ಗೆ ಅಪ್ರೋಚ್ ಹೇಗಿರುತ್ತೆ ಅಥವಾ ಅವರ ಥಾಟ್ಸ್ ಏನಿರುತ್ತೆ? ಯೂಶಲಿ ಬಜೆಟ್ ಅಲೊಕೇಶನ್ ಆಗಿರಲಿ ಅಥವಾ ಫಾರ್ಮಸ್ಯೂಟಿಕಲ್ ಕಂಪನೀಸ್ನ ನೋಡೋ ರೀತಿ ಹೇಗಿರುತ್ತೆ? ಸೊ ವಿ ಆರ್ ಲಿಟಲ್ ಬಿಟ್ ನೆಗ್ಲೆಕ್ಟೆಡ್ ಸೆಕ್ಟರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೇಜರ್ ಇಂಡಿಯಾನ ನೋಡಬೇಕು ಅಂದರೆ ಎಲ್ಲರೂ IT ಟೆಕ್ನಾಲಜಿ, ಇಟ್ ಈಸ್ IT ಹಬ್ ಅಂತಲೇ ನೋಡೋದು. BT ನೆಕ್ಸ್ಟ್, ಬಯೋಟೆಕ್ ಇಸ್ ದ ನೆಕ್ಸ್ಟ್ ಒನ್, ಅಲ್ಲ ಲಾಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಸ್ವಲ್ಪ ಕನ್ಸ್ಟ್ರೆನ್ಸ್ ಇದೆ, ಅಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಬಿಕಾಸ್ ಇಮಿಡಿಯೇಟ್ ದುಡ್ಡು ಬೇಕು. ರಿಸರ್ಚಲ್ಲಿ ಇಮಿಡಿಯೇಟ್ ದುಡ್ಡು ಆಗಲ್ಲ. ಇನ್ಸ್ಟೆಂಟ್. ದ ಜೆಸ್ಟೇಷನ್ ಪೀರಿಯಡ್ ಇಸ್ ಲಾಂಗ್. ಓಕೆ. ಜೆಸ್ಟೇಷನ್ ಪೀರಿಯಡ್ ಇದೆಲ್ಲ ಇಮಿಡಿಯೇಟ್ ದುಡ್ಡುಗಳು. ಸರ್ವಿಸ್ ಇಂಡಸ್ಟ್ರಿ, IT ಇಂಡಸ್ಟ್ರೀಸ್ ಇಮಿಡಿಯೇಟ್ ದುಡ್ಡುಗಳು. ಯಾವುದೋ ಒಂದು ಪ್ರಾಜೆಕ್ಟ್ ಕೊಡ್ತಾರೆ, 6 ತಿಂಗಳಲ್ಲಿ ಮುಗಿಸ್ಕೊಡ್ತಾರೆ, $1 million ಗಟ್ಟಲೆ ಬಿಲ್ ಮಾಡ್ತಾರೆ. ಬಟ್ ದಿಸ್ ರಿಕ್ವೈರ್ಸ್ ಲಾಟ್ ಆಫ್ ಇನ್ವೆಸ್ಟ್ಮೆಂಟ್, ಲಾಟ್ ಆಫ್ ಟೈಮ್. ಸೊ ದಟ್ ಈಸ್ ವೇರ್ ದ ಗ್ಯಾಪ್ ಇಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೇಲ್ ಡಾಮಿನೆಂಟ್ ಇಂಡಸ್ಟ್ರೀಸ್ ಇವೆ, ಅದರಲ್ಲಿ ಫಿಮೇಲ್ ಇಂಡಸ್ಟ್ರಿಯಲಿಸ್ಟ್ ಅಥವಾ ಆಂಟ್ರಪ್ರನರ್ಸ್ ಚಾಲೆಂಜಸ್ ಏನಿರುತ್ತೆ ಅಥವಾ ಈಕ್ವಲ್ ಆಪರ್ಚುನಿಟೀಸ್ ಇರುತ್ತಾ? ಇಲ್ಲಿ 2 ಥರ ನೋಡ್ಬೋದು. ಒಂದು, ಮೆನಿ ಪೀಪಲ್ ಡೋಂಟ್ ಟೇಕ್ ವುಮೆನ್ ಸೀರಿಯಸ್ಲಿ. ಯಾವುದೇ ಇಂಡಸ್ಟ್ರಿನಲ್ಲಿ ನಾಟ್ ಸ್ಟಿಲ್ ಫ್ಯೂ ಪೀಪಲ್, ಮೆನಿ ಪೀಪಲ್ ಅಲ್ಲ, ಸಾರಿ, ಫ್ಯೂ ಪೀಪಲ್ ಸ್ಟಿಲ್ will not take women seriously. That is one aspect in another. Innond aspect in that, when there is a woman in a business, there's a extra charm and interest, and people will be like, okay, she's doing something, let me support. ಈ ಥರ ಮೆಂಟಾಲಿಟಿ ಜನನೂ ಇದ್ದಾರೆ. ಸೊ ವೈಸ್ ವರ್ಸಾ, ಎರಡೂ ಥರದ್ದು ಇದ್ದಾರೆ. ವಿ ಕಾಂಟ್ ಸೇ ದಟ್ ವುಮೆನ್ ಕಷ್ಟ ಅಂದರೆ ತುಂಬ ಕಡೆ ವುಮೆನ್ಗೆ ಅಡ್ವಾಂಟೇಜಸ್ ಆಗಿದೆ. ಲೈಕ್ ಫಾರ್ ಎಕ್ಸಾಂಪಲ್, ಯಾವುದೋ ಒಬ್ಬರು ಮೆನ್ ಅಪ್ರೋಚ್ ಮಾಡೋದು, ದೇ ಮೇ ಇಗ್ನೋರ್. ವುಮೆನ್ ಮೀನ್ಸ್ ದೇ ವಿಲ್ ಅಟ್ಲೀಸ್ಟ್ ಗಿವ್ that ಒಂದು ಸಿಂಪತಿ ಥಾಟ್ ಅಥವಾ ಇಮೋಷನಲ್ ಥಾಟ್ ಇರುತ್ತೆ, ಇಲ್ಲಿ ಗಿವ್ ಅರ್ ಚಾನ್ಸ್. ಐ ಥಿಂಕ್ ದೇರ್ ಇಸ್ ಅ ಲಾಟ್ ಆಫ್ ಪಾಸಿಟಿವ್ ಥಿಂಗ್ಸ್ ಆಲ್ಸೋ ಟು ಲುಕ್ ಇನ್ ಟು. ಕಳೆದ 1 ಡೆಕೇಡ್ನಿಂದ ಆಗಿರೋ ಬದಲಾವಣೆ ಆಂಟ್ರಪ್ರಿನರ್ಶಿಪ್ನಲ್ಲಿ, ಅದು ಸ್ಪೆಷಲಿ ಹೆಣ್ಮಕ್ಳ ವಿಷಯದಲ್ಲಿ ಏನಾಗಿದೆ? ಹ್ಯೂಜ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಹೆಣ್ಮಕ್ಳು ಆಂಟ್ರಪ್ರಿನರ್ಶಿಪ್ಗೆ ಅಷ್ಟು ಬರ್ತಾ ಇರಲಿಲ್ಲ. ಬಿಕಾಸ್ ದೇ ಕನಾಟ್, ಇವಾಗ ಕಾನ್ಫರೆನ್ಸಸ್ಗೆ ಬೇರೆ ಬೇರೆ ದೇಶಕ್ಕೆ ಟ್ರಾವೆಲ್ ಮಾಡಬೇಕಾಗುತ್ತೆ, ಲೇಟ್ ಡಿನ್ನರ್ಸ್ ಮಾಡಬೇಕಾಗಿ ಬರುತ್ತೆ, ತುಂಬ ಓಡಾಡಬೇಕಾಗಿ ಬರುತ್ತೆ, ತುಂಬ ಸ್ಯಾಕ್ರಿಫೈಸಸ್ ಮಾಡಬೇಕಾಗುತ್ತೆ. ಆಮೇಲೆ ಫೈನಾನ್ಷಿಯಲ್ ಬ್ಯಾಕಪ್ ಇರಲ್ಲ ಮನೆ ಕಡೆಯಿಂದ. ಬಟ್ ನೌ ಥಿಂಗ್ಸ್ ಆರ್ ಚೇಂಜಿಂಗ್. ಪೀಪಲ್ ಆರ್, ಪ್ರೀವಿಯಸ್ಲಿ ಇಟ್ ವಾಸ್ ಎ ಎರಾ ಲೈಕ್, ವುಮೆನ್ ನಾವು ಹೆಣ್ಮಕ್ಳು ಹುಟ್ಟಿದ್ರೆ ಒಂದು ಅದೃಷ್ಟ ಅನ್ನೋ ಥರ ನೋಡ್ತಾರೆ. ಐ ಥಿಂಕ್ ಥಿಂಗ್ಸ್ ಹ್ಯಾವ್ ಚೇಂಜ್ ಸೋ ಮಚ್ ಇನ್ ಪಾಸ್ಟ್ 10 years, ಆ್ಯಂಡ್ ಮೆನಿ ಪೀಪಲ್ ಪ್ರಿಫರ್ ವುಮೆನ್ ಆ್ಯಸ್ ಅ co-director or co-founder because they have the multitasking ability. They can do multiple things. Other men nodre one focus ade irtare, they can't think beyond that. I think things are changing and things have changed. Now it's a decade, and the future is of women anta helakke ishtapadtini. ವಂಡರ್ಫುಲ್, ಕೇಳೋದು ಖುಷಿ ಆಗುತ್ತೆ. ಡೆಫಿನೆಟ್ಲಿ ಫ್ಯೂಚರಲ್ಲಿ ಗಂಡ್ಮಗು ಹುಟ್ಟಿದ ಗಂಡ್ಮಗುನ ಅನ್ನುವಂಥ ಆಲ್ರೆಡಿ ಆ ಥರ ಸಿಚುವೇಶನ್ ಬರ್ತಾ ಇದೆ. ಬಿಕಾಸ್ ವುಮೆನ್ ಆರ್ ಗೋಯಿಂಗ್ ಔಟ್ ರೈಟ್.